ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ವೇದಿಕಾ ನಯನ ಕಾನ್ಶಿಯಸ್ ಐಸ್. ತುಂಬ ಜನ ಪ್ರೀತಿ, ಪ್ರೇಮ, ಪ್ರಣಯ ಅಂದರೆ ತುಂಬ ಜನ ಕಮೆಂಟಲ್ಲಿ ನನಗೆ ಕೇಳಿದ್ರಿ, ನಮ್ಮದು ಮದುವೆ ಆಗಬೇಕು, ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆನೇ ಆಗಬೇಕು, ನನಗೆ ಇಷ್ಟಪಟ್ಟಿರೋ ಹುಡುಗಿನೇ ಸಿಗಬೇಕು, ಯಾಕೋ ನಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ಪಲ್ಲಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ, ಹಾಗೆ ನಿಮ್ಮ ಒಂದು ಫಿಯಾನ್ಸಿಯೊಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸಾಕಷ್ಟು ಜನ ನಮ್ಮ ಒಂದು ಮದುವೆಯ ಸಂಬಂಧ ಮುರಿದು ಬೀಳೋ ಅಷ್ಟು ಅಂದರೆ ಡೈವರ್ಸಿಗೆಲ್ಲ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದೀವಿ, ನಮ್ಮದು ಡಿವೋರ್ಸ್ ಆಗುವಂಥ ಹಂತಕ್ಕೆ ಹೋಗಿದೆ. ಈ ಥರ ಎಲ್ಲ ತುಂಬ ಜನ ಕಮೆಂಟ್ಸ್ಗಳ ಮುಖಾಂತರ ಕೇಳಿದ್ದೀರಿ. ಫಸ್ಟ್ ಆಫ್ ಆಲ್ ನೀವೆಲ್ಲ ಕಮೆಂಟ್ ಮಾಡಿ, ನಾನು ಆದಷ್ಟು ಕಮೆಂಟಲ್ಲೇ ಎಲ್ಲರಿಗೂ ಒಂದು ಆನ್ಸರ್ಸ್ಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲ ಕಾಮೆಂಟ್ಸ್ಗಳಿಗೂ ನಾವು ಅಲ್ಲಿ ಕೊಡೋಕ್ಕಾಗಲ್ಲ. ಕೆಲವೊಂದು ತುಂಬ ರಿಲೇಷನ್ಶಿಪ್ಪು, ಲವ್ ಮ್ಯಾರೇಜು, ಹುಡುಗ ಸಿಗ್ತಾ ಇಲ್ಲ, ಹುಡುಗಿ ಸಿಗ್ತಾ ಇಲ್ಲ, ಸಾಕಷ್ಟು ಬಂದಿರೋದ್ರಿಂದ ಎಲ್ಲರಿಗೂ ಇವತ್ತು ನಾನು ಒಂದು ವಿಡಿಯೋ ಮುಖಾಂತರನೇ ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ಯಾರ್ಯಾರಿಗೆಲ್ಲ ಏನೇನು ಸಿಗ್ತಾ ಇದೆ ಅಂತ ನೋಡೋಣ. ಇದು ಓವರ್ ಆಲು ಮದುವೆ, ರಿಲೇಷನ್ಶಿಪ್ಪು, ಹಾಗೆ ಪ್ರೀತಿ, ಪ್ರೇಮ, ಪ್ರಣಯ ಯಾರ್ಯಾರಿಗೆಲ್ಲ ಏನೇನು ಬೇಕು ಖಂಡಿತ ನಾನು ಹೇಳ್ಕೊಡ್ತೀನಿ. ಹಾಗೆ ಇಲ್ಲಿ ನಾನು ಏನೇ ಒಂದು ವೇದಿಕ್ ಕೋಡ್ ಇರ್ಬೋದು, ಸ್ವಿಚ್ ವರ್ಡ್ ಇರ್ಬೋದು, ಅಥವಾ ಒಂದು ಏಂಜಲ್ ನಂಬರ್ಸ್ ಇರ್ಬೋದು, ಸ್ವಿಚ್ ಫ್ರೇಮ್ಸ್ ಇರ್ಬೋದು, ಎಲ್ಲದನ್ನು ನೀವು ಮಾಡಬೇಕಾದ್ರೆ ನನ್ನ ವಿಡಿಯೋ ನಿಮಗೆ ಸಿಕ್ಕ ನಂತರ ಸಮಾಧಾನವಾಗಿ ನೀವು ವಿಡಿಯೋ ನೋಡಿ ನಂತರನೇ ನೀವು ಟೈಮನ್ನು ಫಿಕ್ಸ್ ಮಾಡ್ಕೋಬೇಕು. ಹಾಗೆ ಒಂದು ಈ ಡಿಸ್ಟರ್ಬ್ ಆಗದೆ ಇರುವಂಥ ಒಂದು ಪ್ಲೇಸು ನಿಮ್ಮ ಮನೆಯಲ್ಲಿ ಅಥವಾ ಎಲ್ಲಿ ನೀವು ಮಾಡೋಕ್ಕೆ ಇಷ್ಟಪಡ್ತೀರೋ ಅಲ್ಲಿ ಒಂದು ಸೈಲೆನ್ಸ್ ಇರಬೇಕು. ಆ ಒಂದು ಜಾಗಕ್ಕೆ ಹೋಗಿ ನಿಮಗೆ ಏನು ಬೇಕೋ ಅದನ್ನು ಮಾತ್ರ ನೀವು, ಯಾಕೆಂದರೆ ಪ್ರತಿ ಒಂದು ಸಮಯದಲ್ಲೂ ನಮ್ಮ ಥಿಂಕಿಂಗು, ಥಾಟ್ಸಿನ ಒಂದು ಫ್ರೀಕ್ವೆನ್ಸಿ, ವೈಬ್ರೇಷನ್ಸು ಬೇರೆನೇ ಇರುತ್ತೆ. ನಾವು ಯಾವುದೋ ಒಂದು ಫ್ರಸ್ಟ್ರೇಷನ್ನು, ಟೆನ್ಷನ್ನು ಅಥವಾ ನಮ್ಮದು ಆ್ಯಂಗರ್ ಅಂದರೆ ಕೋಪ, ತಾಪ, ಸಿಟ್ಟು, ಇದು ಎಲ್ಲದೂ ಇರುವಾಗ ಇದನ್ನು ನೀವು ಮಾಡಿ ಅಂತ ಹೇಳಿದ್ರೆ ಅದು ವರ್ಕ್ ಆಗೋದೇ ಇಲ್ಲ. ಅದಕ್ಕೆ ನಾನು ಹೇಳೋ ಅಂಥದ್ದು, ನೀವು ಇದು ಎಲ್ಲದನ್ನು ಮಾಡಬೇಕಾದ್ರೆ ಮೊದಲು ನಿಮ್ಮನ್ನು ನೀವು ಶಾಂತವಾಗಿ ಇಟ್ಕೊಳ್ಳಿ. ಮನಸ್ಸನ್ನು, ಒಂದು ಜಾಗವನ್ನು, ಒಂದು ಸಮಯವನ್ನು, ಎಲ್ಲವನ್ನು ನೀವು ನಿಗದಿಪಡಿಸ್ಕೊಂಡು ನಂತರನೇ ನೀವು ಇದೆಲ್ಲವನ್ನು ಮಾಡಬೇಕಾಗತ್ತೆ. ಇದೆಲ್ಲದನ್ನು ಮಾಡಬೇಕು ಅಂದರೆ ಮೊದಲು ನಿಮಗೆ ಟ್ರಸ್ಟ್ ಇರಬೇಕು, ಬಿಲೀಫ್ ಇರಬೇಕು. ನಮಗೆ ನಾವು ಕೊಡೋವಂಥ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಗಳ ಮೇಲೆ, ಸ್ವಿಚ್ ಕೋಡ್ಗಳ ಮೇಲೆ, ಏಂಜಲ್ ನಂಬರ್ಗಳ ಮೇಲೆ ನೀವು ಖಂಡಿತ ಟ್ರಸ್ಟ್ ಇದ್ರೆ ಮಾತ್ರ ಆ ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಓಕೆ, ಸೊ ಒಬ್ಬರಿಗೆ ಬೇಗ ಸಿಗ್ಬೋದು, ಒಬ್ಬರಿಗೆ ನಿಧಾನಕ್ಕೆ ಸಿಗ್ಬೋದು. ಆದರೆ ಇದೆಲ್ಲ ವೇದಿಕ್ ಸ್ವಿಚ್ ವರ್ಡ್ಸನ್ನು ನಾನು ಕೊಡ್ತಾ ಇರುವಂಥದ್ದು ತುಂಬ ಪವರ್ಫುಲ್ಲು. ವೇದಗಳಿಂದ ಇದನ್ನು ನಮಗೆ ತಲತಲಾಂತರದಿಂದ ತಗೊಂಡು ಬಂದಿರುವಂಥ ವರ್ಡ್ಸ್ಗಳು ನಿನ್ನೆ ಮೊನ್ನೆದಲ್ಲ, ಇದು ಯಾವುದು. ಹಾಗಿರುವಾಗ ತುಂಬ ನೀವು ಎಷ್ಟು ಇದನ್ನು ನಂಬಿಕೆ, ಶ್ರದ್ಧಾ, ಭಕ್ತಿಯಿಂದ ಮಾಡ್ತಿರೋ ರಿಸಲ್ಟು ಹಿಂಗೆ ಅನ್ನೋದ್ರೊಳಗೆ ಸಿಗುತ್ತೆ. ಹಾಗಾದರೆ ಮೊದಲು ನಾನು ಹೇಳೋ ಅಂಥದ್ದು ಏನು ಅಂದರೆ, ತುಂಬ ಜನ ಕೇಳಿದ್ದಾರೆ, ನನಗೆ ಒಳ್ಳೆ ಅಂದರೆ ನಮಗೆ ಸೂಟ್ ಆಗುವಂಥ ಹುಡುಗ ಸಿಗಬೇಕು, ಸೊ ಅದು ಒಳ್ಳೆಯ ವರ ಸಿಗಬೇಕಪ್ಪ ನನಗೆ, ಒಳ್ಳೆ ಎಜುಕೇಷನ್ ಇರಬೇಕು, ಜಾಬ್ ಇರಬೇಕು, ನೋಡೋಕ್ಕೆ ಸುಂದರವಾಗಿರಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಬೇಕು, ಒಳ್ಳೆ ರೆಸ್ಪೆಕ್ಟ್ಫುಲ್ ಆಗಿರಬೇಕು, ಎಲ್ಲರಿಗೂ ಇರೋವಂಥ ಈ ಒಂದು ಡ್ರೀಮ್ಸ್ ಯಾರಿಗೆಲ್ಲ ಏನೇನಿದೆಯೋ ಅವರ ಡ್ರೀಮ್ ಬಾಯ್, ಫ್ಯೂಚರಲ್ಲಿ ಡ್ರೀಮ್ ಹಸ್ಬೆಂಡ್, ಯಾರಿಗೆ ತುಂಬ ಒಂದು ಏನು ಹೇಳ್ತಾರೆ ಅನುರೂಪನಾದ ವರ ನನಗೆ ಸಿಗಬೇಕು ಅಂತ ಯಾರೆಲ್ಲ ಆಸೆ ಪಟ್ಟಿದ್ದೀರೋ ಅವರಿಗೆ ತಗೊಳ್ಳಿ ವೇದಿಕ್ ಸ್ವಿಚ್ ವರ್ಡು ಮಧುರಂ ಆರ್ಯ. ನೋಡಿ ಎಷ್ಟು ಸುಂದರವಾಗಿದೆ, ಅಷ್ಟೇ ಮಧುರವಾಗಿದೆ. ಸೊ ನೀವೇನ್ ಮಾಡಬೇಕು, 108 ಸಾರಿ ಬೆಳಿಗ್ಗೆ ರಾತ್ರಿ ನಿಮ್ಮ ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡಿಕೊಂಡು, ನಿಮಗೆ ಏನೇನೆಲ್ಲ ಬೇಕಾಗಿದೆ ಅಂದರೆ ನಾನು ಅವಾಗಲೇ ಹೇಳಿದೆ, ಹುಡುಗ ಯಾವ ಥರ ಇರಬೇಕು, ಹೇಗಿರಬೇಕು, ಅದನ್ನ ಇಟ್ಕೊಂಡು ಮಧುರಂ ಆರ್ಯ ಅಂತ ಹೇಳಿ ಚಾಂಟ್ ಮಾಡ್ತಾ ಹೋಗಿ. ಹಾಗೆ ನಾನು ಲಾಸ್ಟಲ್ಲಿ ಹೇಳ್ತೀನಿ ಯಾವ್ಯಾವ ಥರ ನೀವು ಚಾಂಟ್ ಮಾಡಬೇಕು ಅಂತ ಹೇಳಿ. ಈ ಒಂದು ವೇದಿಕ್ ಸ್ವಿಚ್ ವರ್ಡನ್ನು ಯಾರೆಲ್ಲ ಹುಡುಗಿಯರು ಹುಡುಗನಿಗೋಸ್ಕರ ಚಾಂಟ್ ಮಾಡ್ತಾ ಹೋಗ್ತಿರೋ ಖಂಡಿತವಾಗ್ಲೂ ನೀವೇನು ಅನ್ಕೊಂಡಿದ್ದೀರೋ ನಿಮಗೆ ನಿಮ್ಮ ಫ್ಯಾಮಿಲಿಗೆ ಸೂಟ್ ಆಗೋ ಅಂತ ವರ ಖಂಡಿತ ಸಿಗ್ತಾನೆ. ಇದನ್ನ ಟ್ರೈ ಮಾಡಿ ಬೇಗ ನಮಗೆ ಕಮೆಂಟ್ ಮುಖಾಂತರ ಉತ್ತರ ಕೊಡಿ.
ಹಾಗಾದ್ರೆ ಹುಡುಗಿಗೇನೋ ವರ ಸಿಕ್ಬಿಟ್ಟ, ಆದ್ರೆ ಹುಡುಗ ಏನ್ ಮಾಡ್ಬೇಕು? ಯಾರೆಲ್ಲ ಹುಡುಗರು ತುಂಬಾ ಅನುರೂಪಳಾದ ವರ ಬೇಕು, ಸರಿ ವಧು ಬೇಕು ಅಂದ್ರೆ ಹುಡುಗಿ ಬೇಕು, ಹಾಗೆ ನೋಡಕ್ಕೆ ಸುಂದರವಾಗಿರ್ಬೇಕು, ಓದಿರ್ಬೇಕು, ಕೆಲಸದಲ್ಲಿ ಇರ್ಬೇಕು, ಸಂಸಾರ ಮಾಡೋಷ್ಟು ಅವಳಿಗೆ ಕೆಪಾಸಿಟಿ ಇರ್ಬೇಕು. ಅಂದ್ರೆ ಈಗೆಲ್ಲ ನನಗೆ ಪೇಷನ್ಸ್ ಇಲ್ಲ, ಟೆನ್ಷನ್ ಅಂತಾರಲ್ವಾ ಹುಡುಗಿಯರು, ಅದಕ್ಕೋಸ್ಕರ ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗುವಂತ, ನಮ್ಮ ಫ್ಯಾಮಿಲಿಗೆ ಹೊಂದ್ಕೊಂಡು ಹೋಗುವಂತ, ಒಂದು ರೆಸ್ಪೆಕ್ಟ್ಫುಲ್ ಆಗಿ ನಡ್ಕೊಳ್ಳುವಂತ, ಒಂದು ಗುಣವಂತೆ, ಸುಶೀಲವಂತೆ ಒಂದು ಹುಡುಗಿ ನಮಗೆ ಬೇಕಪ್ಪ ಅಂತ ಯಾರೆಲ್ಲ ಹುಡುಗರು ನೀವು ಆಸೆ ಪಟ್ಟು ಹುಡುಕ್ತಾ ಇದ್ದೀರೋ ಅಂತವರಿಗೆ ಏನಪ್ಪಾ ಇರೋದು ಇಲ್ಲಿ ಅಂದ್ರೆ ಮಧುರಂ ಭಾರ್ಯ, ಮಧುರಂ ಭಾರ್ಯ, ಮಧುರಂ ಭಾರ್ಯ ಅಂತ ಚಾಂಟ್ ಮಾಡ್ತಾ ಹೋಗಿ ನೀವೇನೇನೆಲ್ಲ ಅನ್ಕೊಂಡಿದ್ದೀರೋ ಅದೇ ತರ ಹುಡುಗಿ ನಿಮಗೆ ಸಿಗೋದ್ರಲ್ಲಿ ಡೌಟೇ ಇಲ್ಲ. ಹೌದಾ? ಹಾಗಾದ್ರೆ ಇಷ್ಟ ಆದ್ಮೇಲೆ ನಾವು ಏನ್ ಹೇಳ್ಬೇಕು? ಎಷ್ಟೋ ಜನ ನಮ್ಗೆ ನಾನು ಇಷ್ಟಪಟ್ಟಿರೋ ಹುಡುಗನ ಜೊತೆಗೆ ಮದ್ವೆ ಆಗ್ತಾ ಇದೆಯಾ, ಹೇಳಿ ಗುರುಗಳೇ, ಹೇಳಿ ಮೇಡಮ್, ಹೇಳಿ ಅಮ್ಮ ಅಂತ ಎಲ್ಲ ನೀವು ಮೆಸೇಜ್ ಹಾಕ್ತೀರಿ. ನಾನು ಇಷ್ಟಪಟ್ಟಿರೋ ಹುಡುಗಿನೇ ನನಗೆ ಸಿಗ್ತಾಳ, ಆಮೇಲೆ ನಮ್ಮ ಮನೆಯಲ್ಲಿ ಲವ್ ಮ್ಯಾರೇಜ್ ಇಷ್ಟಪಡ್ತಾ ಇಲ್ಲ, ಲವ್ ಮ್ಯಾರೇಜ್ ಮಾಡ್ಕೊಳ್ಳೋಕೆ ಪೇರೆಂಟ್ಸ್ ಒಪ್ಪಬೇಕು, ಎರಡು ಫ್ಯಾಮಿಲಿನೂ ಒಪ್ಕೋಬೇಕು ನಾವು, ಈ ತರ ಎಲ್ಲ ತುಂಬಾ ಕಾಮೆಂಟ್ಸ್ಗಳು ನನಗೆ ಬರ್ತಾ ಇರುತ್ತೆ. ಇನ್ನು ಎಷ್ಟೋ ಜನ ಮದ್ವೆನೇ ಫಿಕ್ಸ್ ಆಗ್ತಾ ಇಲ್ಲ ಅಂತಾನು ಬರುತ್ತೆ. ನೀವು ಇಷ್ಟಪಟ್ಟಂತ ಹುಡುಗ ಅಥವಾ ಹುಡುಗಿಯೊಟ್ಟಿಗೆ ಎರಡು ಫ್ಯಾಮಿಲಿ ಸೇರಿ ತುಂಬಾ ಚೆನ್ನಾಗಿ ಮದುವೆ ಒಂದು ಸ್ಮೂತ್ ಆಗಿ ಹೋಗ್ತಾ ಇದೆಯಪ್ಪ ಅನ್ನೋಂಥವ್ರು, ಹಾಗೆ ನಮ್ಗೆ ಯಾಕೋ ಕಂಕಣ ಭಾಗ್ಯನೇ ಕೂಡಿ ಬಂದಿಲ್ಲ ಅಂತ ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ಮತ್ತೆ ಪೇರೆಂಟ್ಸು ಮಕ್ಕಳಿಗೆ ಕಂಕಣ ಭಾಗ್ಯ ಇನ್ನು ಕೂಡಿ ಬಂದಿಲ್ಲ ಅಂತ ಯಾರೆಲ್ಲ ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆ ತುಂಬಾ ಒಂದು ಅದ್ಭುತವಾದ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ. ಏನಂತ ಹೇಳಿದ್ರೆ ಸ್ವಯಂವರ್, 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 ಸ್ವಯಂವರ್ ಅಂತ ಹೇಳಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗಿ ಖಂಡಿತ ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಮದುವೆ ಅನ್ನುವಂಥದ್ದು, ಶುಭ ಕಾರ್ಯ ಅನ್ನುವಂಥದ್ದು ಆಗುತ್ತೆ. ನನ್ನ ಸ್ಟೂಡೆಂಟ್ಸ್ಗಳು ಇವತ್ತು ಸಾಕಷ್ಟು ಜನರಿಗೆ ಇವತ್ತು ಎಲ್ಲರ ಮನೆಯಲ್ಲೂ ಶುಭ ಕಾರ್ಯಗಳನ್ನ, ಶುಭ ಸುದ್ದಿಗಳನ್ನ ನಾವು ಕೇಳ್ತಾ ಇದ್ದೀವಿ. ಇದು ಎಲ್ಲದೂ ನನ್ನ ಸ್ಟೂಡೆಂಟ್ಸ್ಗಳು ಫಾಲೋ ಮಾಡ್ತಾರೆ. ಸೊ ನೀವು ಕೂಡ ಆದಷ್ಟು ಬೇಗ ನಮಗೆ ಕಮೆಂಟ್ ಮುಖಾಂತರ ಹೇಳಿ ನಿಮ್ಮ ಮದುವೆನು ಫಿಕ್ಸ್ ಆಗಿದೆ ಅಂತ ಹೇಳಿ. ಹಾಗೆ ಇವಾಗ ಏನಂತ ಹೇಳಿದ್ರೆ ಇದಷ್ಟೇ ಇಲ್ಲ, ಎಷ್ಟು ಜನಕ್ಕೆ ಇಲ್ಲ ನಮ್ಗೆ ಜಾತಕ ಬರ್ತಾ ಇದೆ, ಸೆಟ್ ಆಗ್ತಾ ಇದೆ, ಎಲ್ಲೋ ಒಂದು ಕಡೆಗೆ ಭಯ ಇದೆ, ನಮಗೆ ಒಳ್ಳೆ ಪಾರ್ಟ್ನರು ಸಿಗ್ತಾರೋ ಇಲ್ವೋ, ಅಂದ್ರೆ ನಮಗೆ ಮದುವೆ ಆದ್ಮೇಲೆ ಮುಂದಕ್ಕೆ ತಾನೇ ಎಲ್ರಿಗೂ ಇರೋವಂಥದ್ದು. ಇವಾಗೇನೋ ಎರಡು ಫ್ಯಾಮಿಲಿ ಸೇರ್ಬಿಟ್ಟು ಎಲ್ಲರೂ ಹುಡುಗ ಇಷ್ಟ ಆಯ್ತಾ ಹುಡುಗಿ ಇಷ್ಟ ಆಯ್ತಾ ಅಂತೇಳಿ ಮದುವೆ ಮಾಡ್ಬಿಡ್ತಾರೆ. ಆದ್ರೆ ಮುಂದಕ್ಕೆ ತಾನೇ ನಾವು ಹೇಗೆ ನಡ್ಕೊಳ್ಬೇಕು, ಹೇಗಿರ್ಬೇಕು ಅನ್ನುವಂಥದ್ದು. ಅದಕ್ಕೋಸ್ಕರ ತುಂಬಾ ಜನಕ್ಕೆ ಡೌಟ್ ಇರುತ್ತೆ, ಎಂತ ಹುಡುಗ ಸಿಗ್ತಾನೋ, ಎಂತ ಹುಡುಗಿ ಸಿಗ್ತಾಳೋ ಅಂತ ಹೇಳಿ. ಈ ತರ ಎಲ್ಲಾ ಡೌಟ್ಗಳಿಗೆ ಕ್ಲಿಯರ್ ಮಾಡ್ಕೊಂಡ್ಬಿಡಿ ನೀವು. ಬನ್ನಿ ಹಾಗಾದ್ರೆ ನೋಡೋಣ ಯಾವುದು ಅಂತ ಹೇಳಿ. ಲಲಿತಂ ಸದಾಶಿವಂ, ಲಲಿತಂ ಸದಾಶಿವಂ, ಲಲಿತಂ ಸದಾಶಿವಂ. ಎಂತ ಒಂದು ವೈಬ್ರೇಷನ್ ಇರುವಂತ ಈ ವೇದಿಕ್ ಸ್ವಿಚ್ ವರ್ಡ್ ನ ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ಡೌಟ್ಗಳೆಲ್ಲದೂ ಕ್ಲಿಯರ್ ಆಗ್ತಾ ಬರುತ್ತೆ. ಹಾಗೆ ಮದ್ವೆ ಆದವ್ರಿಗೆ ಇದು ರಿಲೇಶನ್ಶಿಪ್ ಅಂತ ತಗೊಂಡಿದ್ದೀನಿ, ಅದಕ್ಕೆ ಪ್ರೀತಿ, ಪ್ರೇಮ, ಪ್ರಣಯ ಎಲ್ಲದನ್ನು ಸೇರಿಸ್ಬಿಟ್ಟೆ ತಗೊಂಡ್ ಬಂದ್ಬಿಟ್ಟಿದ್ದೀನಿ. ಓವರ್ ಆಲ್ ವಿಡಿಯೋ ತಗೊಂಡ್ ಬಂದಿದ್ದೀನಿ. ಹಾಗೆ ಮದ್ವೆ ಆದವರಿಗೆ ಸರಿಯಾಗಿ ಯಾಕೋ ರಿಲೇಶನ್ಶಿಪ್ ಸರಿಯಾಗಿಲ್ಲ, ಕಿಟಿ ಮಾಡ್ತಾ ಇದ್ದೀವಿ, ಗಂಡ ಹೆಂಡತಿ ಮಧ್ಯದಲ್ಲಿ ಸಣ್ಣ ಪುಟ್ಟ ಚಿಕ್ಕಕ್ಕೆಲ್ಲ ಗಲಾಟಿ ನಡೀತಾನೆ ಇದೆ, ಕಿರಿಕಿರಿ ಆಗ್ತಾನೆ ಇದೆ ಅಲ್ವಾ ಅಂತ ಹೇಳಿದ್ರೆ, ಬ್ಯೂಟಿಫುಲ್ ಆಗಿರೋಂತ ಒಂದು ಇಡೀ ವಿಶ್ವವೇ ಒಂದು ಬೆರಗಾಗಿ ನೋಡುವಂತ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನು ತಗೊಂಡು ಬಂದಿದ್ದೀನಿ. ರಾಧಾ ಕೃಷ್ಣ, ರಾಧಾ ಕೃಷ್ಣ, ರಾಧಾ ಕೃಷ್ಣ. ಇದನ್ನ ಚಾಂಟ್ ಮಾಡ್ತಾ ಹೋಗಿ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಏನೇನೆಲ್ಲ ನೀವು ಕಳ್ಕೊಂಡಿದ್ದೀರೋ ಎಲ್ಲದೂ ನಿಮಗೆ ಸಿಗುತ್ತೆ. ಅದಷ್ಟೇ ಅಲ್ಲ, ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಯಾವುದೇ ಒಂದು ತರದ ಒಂದು ಪ್ರೀತಿಗೆ ಕೊರತೆ ಇರಬಾರ್ದು, ರೊಮ್ಯಾನ್ಸಿಗೆ ಕೊರತೆ ಇರಬಾರ್ದು. ಓಕೆ, ಇಲ್ಲಿ ಯಾವುದೇ ತರದ ಕೊರತೆಗಳು ಇಲ್ಲದಾಗೆ ಪ್ರೀತಿ ಪ್ರಣಯ ತುಂಬಿ ತುಳುಕ್ಬೇಕು ಹಸ್ಬೆಂಡ್ ವೈಫ್ ಅಲ್ಲಿ ಅಂದ್ರೆ ತುಂಬಾ ಒಂದು ಅದ್ಭುತವಾದಂತ ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡ್ ಬಂದಿದ್ದೀನಿ. ರಾಸಲೀಲಾ, ರಾಸಲೀಲಾ, ರಾಸಲೀಲಾ ಅಂತ ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ಗಂಡ ಹೆಂಡತಿಯ ಸಂಬಂಧ ಅದ್ಭುತವಾಗಿರುತ್ತೆ.
ಹಾಗೂ ದೈವತ್ವವನ್ನ ಪಡ್ಕೊಳ್ಳುತ್ತೆ. ಯಾಕೆ ಅಂದ್ರೆ ಗಂಡ ಹೆಂಡತಿಯ ಸಂಬಂಧದಲ್ಲಿ ಮೂರನೇ ವ್ಯಕ್ತಿ ಯಾವತ್ತೂ ಬರಲೂಬಾರ್ದು. ಹಾಗೂ ಅವರ ಒಂದು ಪರ್ಸನಲ್ ಟೈಮು, ಅವರು ಗಂಡ ಹೆಂಡತಿಯ ಮಧ್ಯೆ ಒಬ್ರಿಗೊಬ್ರು ಅನ್ಯೋನ್ಯವಾಗಿ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಒಬ್ರನ್ನೊಬ್ರು ತುಂಬಾ ಪ್ರೀತಿಯಿಂದ ಕೇರ್ ಮಾಡ್ತಾ ಸ್ನೇಹದಿಂದ ಒಂದು ಒಳ್ಳೆಯ ಸಂಬಂಧವನ್ನ, ಅಯ್ಯೋ ನನ್ನ ಹಸ್ಬೆಂಡ್ನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲಪ್ಪ, ನನ್ನ ಹೆಂಡತಿನ ಬಿಟ್ಟು ನನ್ನ ಕೈಲಿ ಇರಕ್ಕಾಗಲ್ಲಪ್ಪ ಅಂತ ಯಾರಿಗೆಲ್ಲ ಬೇಕು ರಾಸಲೀಲಾ ಅನ್ನೋದನ್ನ ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ಜೀವನ ತುಂಬಾ ಅದ್ಭುತವಾಗಿ ಇರತ್ತೆ. ಇದರಲ್ಲಿ ಎರಡು ಮಾತೇ ಇಲ್ಲ. ಹಾಗೇನೆ ಇವಾಗ ಹಸ್ಬೆಂಡು ಯಾಕೋ ಸರಿಯಾಗಿ ಮಾತು ಕೇಳ್ತಾನೆ ಇಲ್ಲ, ಮೊದಲು ಇರೋ ತರ ನನ್ನ ಹಸ್ಬೆಂಡು ನನ್ನ ಜೊತೆನಲ್ಲಿ ಇಲ್ಲ, ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ಅಥವಾ ಎರಡನೇದು ಇನ್ನೊಂದು ತರನು ತಗೊಳ್ತೀವಿ. ಯಾವ ತರ ಅದು ಅಂತ ಹೇಳಿದ್ರೆ, ಯಾಕೋ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ನಮ್ಮ ಹಸ್ಬೆಂಡಿಗೆ. 10 ವರ್ಷ ಆಯ್ತು, 20 ವರ್ಷ ಆಯ್ತು ಮದ್ವೆ ಆಗಿ, ಯಾಕೋ ಇಂಟ್ರೆಸ್ಟ್ ಕಳ್ಕೊಂಡ್ಬಿಟ್ಟಿದಾರಪ್ಪ ನಮ್ಮ ಹಸ್ಬೆಂಡು ಅಂದ್ರೆ. ಅದೇ ತರ ವೈಫಿಗೂ ಕೂಡ ನನ್ ನೋಡಿದ್ರೆ ಬರೀ ಸಿಡಿ ಅಂತಾಳೆ, ಬರೀ ಮಕ್ಕಳ ಮೇಲೆನೆ ಗಮನ ಇದೆ ಅವಳಿಗೆ, ಯಾಕೋ ನನ್ನ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆಗ್ಬಿಟ್ಟಿದೆ ಅನ್ನೋವರೆಗೂ ಕೂಡ ಈ ಒಂದು ಅದ್ಭುತವಾದ ವೇದಿಕ್ ಸ್ವಿಚ್ ವರ್ಡ್ ನ ತಗೊಂಡ್ ಬಂದಿದ್ದೀನಿ, ವಶೀಕರಣ್. ಇದು ಪ್ಯೂರ್ಲಿ ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲೇನೆ ನಾವು ವಶೀಕರಣ್. ನೀವು ಅವರಿಗೆ ವಶವಾಗಬೇಕು, ಅವರು ನಿಮಗೆ ವಶವಾಗಬೇಕು ಅಂತ ಹೇಳಿದ್ರೆ ವಶೀಕರಣ್ ಅಂತ ಹೇಳಿ ನೀವು ಇದನ್ನ ಚಾಂಟ್ ಮಾಡ್ತಾ ಹೋಗಿ ತುಂಬಾ ಒಂದು ಪವರ್ಫುಲ್ ಆಗಿರುವಂತ ಒಂದು ಮಿರಾಕ್ಯುಲಸ್ ಆಗುವಂತ ವೇದಿಕ್ ಸ್ವಿಚ್ ವರ್ಡ್ಗಳನ್ನ ನಾನು ಕೊಡ್ತಾ ಇರುವಂತದ್ದು. ಇದು ನಿಮಗೆ ನಿಮ್ಮ ಲೈಫಿಗೆನೆ ಏನೇನೆಲ್ಲ ಕಳ್ಕೊಂಡಿದ್ದೀರೋ ಎಲ್ಲವನ್ನು ತಂದು ಕೊಡುವಂತ ಸ್ವಿಚ್ ವರ್ಡ್ಸ್ ಗಳನ್ನ ಕೊಡ್ತಾ ಇದ್ದೀನಿ. ಇದನ್ನ ನೀವು ಮಾಡ್ತಾ ಹೋಗಿ. ಹಾಗೆ ಕಂಪ್ಯಾಟಿಬಿಲಿಟಿನೇ ಇಲ್ಲ ಇಬ್ರಲ್ಲೂ. ಮಾತೆತ್ತಿದ್ರೆ ಕಿಟಿ ಆಗ್ತಾ ಇದೆ, ಜಗಳನೂ ಆಗ್ತಾ ಇದೆ, ನೆಗ್ಲೆಕ್ಟು ಆಗ್ತಾ ಇದೆ, ಪ್ರೀತಿನೂ ಇಲ್ಲ, ರೊಮ್ಯಾನ್ಸ್ ಅಂತೂ ಮೊದ್ಲೇ ಇಲ್ಲ. ಇದೆಲ್ಲ ಇರುವಾಗ ಏನ್ ಮಾಡಬೇಕು? ಮತ್ತೊಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಂಡು ಬಂದಿದ್ದೀನಿ, ರಿದ್ದಿ ಸಿದ್ಧಿ. ಇದಂತೂ ಯೂನಿವರ್ಸಲ್ ಅಂದ್ರೆ ಟ್ರುತ್ ಅಂತ ಹೇಳ್ತೀವಲ್ಲ, ಹಂಗೆ ವಿಶ್ವಕ್ಕೆ ಇದು ಪ್ರಸಿದ್ಧಿ ಆಗಿರುವಂತ ಒಂದು ವೇದಿಕ್ ಸ್ವಿಚ್ ವರ್ಡ್. ಸೊ ರಿದ್ದಿ ಸಿದ್ಧಿ ಅಂತ ಚಾಂಟ್ ಮಾಡ್ತಾ ಹೋಗಿ ನಿಮ್ಮ ಯಾರೇ ಇರ್ಬೋದು, ಹಸ್ಬೆಂಡ್ ವೈಫ್ ಅಲ್ಲಿ ಇರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲಿ ಇರ್ಬೋದು, ಡೈವರ್ಸಿಗೆ ಹೋಗಿರೋ ಅಂತವ್ರು ಇರ್ಬೋದು, ಹಾಗೆ ಈ ತರದ್ದೆಲ್ಲ ನಿಮ್ಮ ಮನೆಯಲ್ಲಿ ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರೆ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ಚೆನ್ನಾಗಿರ್ತೀವಿ ಮನೆಯಲ್ಲಿ, ಹಸ್ಬೆಂಡ್ ವೈಫು ಅಥವಾ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್, ಅದಂತೂ ತುಂಬಾನೇ ನಡೀತಾ ಇದೆ ಹೊರಗಡೆಗೆ, ತುಂಬಾ ಚೆನ್ನಾಗೇ ಇರ್ತೀವಿ ನಾವು. ಏನಾಗ್ತಾ ಇದೆ ಅಂದ್ರೆ ಥರ್ಡ್ ಪಾರ್ಟಿ ಎಂಟರ್ ಆಗ್ತಾರೆ ನೋಡಿ, ಮೂರನೇ ವ್ಯಕ್ತಿ ಎಂಟರ್ ಆಗ್ಬಿಡ್ತಾರೆ. ಎಂಟರ್ ಆಗಿದ್ದಷ್ಟೇ ಅಲ್ಲ, ಅವರ ಒಂದು ರಿಲೇಶನ್ಶಿಪ್ ಅನ್ನ ಸ್ಪಾಯಿಲ್ ಮಾಡಕ್ ಶುರು ಮಾಡ್ತಾರೆ. ಹಸ್ಬೆಂಡಿಗೆ ಗೊತ್ತಾಗ್ತಾ ಇರುತ್ತೆ ಯಾರು ಎಂಟರ್ ಆಗಿದ್ದಾರೆ ನಮ್ಮಿಬ್ರು ಮಧ್ಯೆ ಅಂತ, ವೈಫಿಗೂ ಗೊತ್ತಾಗ್ತಾ ಇರುತ್ತೆ ಯಾರು ಎಂಟರ್ ಆಗಿದ್ದಾರೆ ನಮ್ಮಿಬ್ರು ಮಧ್ಯೆ ಅಂತ. ಹಾಗೆ ಕಾಲೇಜಲ್ಲಿ ಇರುವಂತ ಕಂಪನಿಗಳಲ್ಲಿ ಕೆಲಸ ಮಾಡಿ ಒಬ್ರನ್ನೊಬ್ರನ್ನ ಇಷ್ಟಪಟ್ಟು ಡೀಪ್ ಲವ್ ಮಾಡ್ತಾ ಇರೋರ್ನು ಕೂಡ ಸ್ಪಾಯಿಲ್ ಮಾಡ್ಬೇಕು ಅಂತ ತುಂಬಾ ಜನ ಕಾಯ್ತಾ ಇರ್ತಾರೆ. ಅಂತವ್ರನ್ನ ಮಧ್ಯದಲ್ಲಿ ಮೂರನೇ ವ್ಯಕ್ತಿ ಬಂದಾಗ ಏನ್ ಮಾಡ್ಬೇಕು? ಆ ಒಂದು ಥರ್ಡ್ ಪಾರ್ಟಿ ರಿಮೂವಲ್ ಅಂತ ನಾವು ಹೇಳ್ತೀವಿ. ಈ ಒಂದು ಇಬ್ರು ಮಧ್ಯೆ ಜಗಳವನ್ನು ತಂದಾಕಿ ಇಬ್ಬರನ್ನ ದೂರ ಮಾಡ್ತಾ ಇರೋ ಮೂರನೇ ಪಾರ್ಟಿ ಯಾರಾದ್ರೂ ಬಂದಿದಾರಪ್ಪ ಅಂದ್ರೆ ಅವರಿಗೆ ನಾನು ವಂಡರ್ಫುಲ್ ಆಗಿರುವಂತ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಕೊಡ್ತಾ ಇದ್ದೀನಿ, ಉಚ್ಚಾಟನ್ ಅಂತ ಹೇಳಿ ನೀವು ವೇದಿಕ್ ಸ್ವಿಚ್ ವರ್ಡ್ ಅನ್ನ ಚಾಂಟ್ ಮಾಡ್ತಾ ಹೋಗಿ. ಮೂರನೇ ಪಾರ್ಟಿ ಯಾಕೆ ಬೇಕು? ಇಬ್ರು ಪ್ರೀತಿ, ವಿಶ್ವಾಸ, ನಂಬಿಕೆ, ಸ್ನೇಹದಿಂದ ಇದ್ದಾರೆ ಅಂದ್ಮೇಲೆ ಅದನ್ನ ನೋಡಿ ಸಂತೋಷ ಪಡಬೇಕು. ಮೂರನೇ ವ್ಯಕ್ತಿ ಅಲ್ಲಿ ಹೋಗಿ ಬೇರೆ ಇನ್ನೇನು ಕೆಲಸ ಮಾಡದೆ ನಮ್ಗೆ ಮೊದಲು ಒಬ್ರನ್ನೊಬ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದೀವಿ ಅಂದ್ರೆ ನಾವಿಬ್ರು ಮಧ್ಯದಲ್ಲಿ ಏನ್ ನಡೀತಿದೆ ಅನ್ನುವಂಥದ್ದು ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಲ್ಲಿ ಇರ್ಬೋದು, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಲ್ಲಿ ಇರ್ಬೋದು, ಇನ್ ಯಾರ ಹತ್ರನೂ ಇರ್ಬೋದು, ಅಲ್ಲಿ ನೀವು ಇಂಟೆನ್ಷನ್ ಸರಿಯಾಗಿ ಇಟ್ಕೊಂಡಿರ್ಬೇಕು. ಕರೆಕ್ಟ್ ಆಗಿ ನಿಮ್ಮ ಉದ್ದೇಶ ಯಾವ ರೀತಿ ಇರಬೇಕು ಆ ರೀತಿಯಾಗಿ ಉದ್ದೇಶ ಒಳ್ಳೆದಿಟ್ಕೊಂಡು ನೀವು ಥರ್ಡ್ ಪಾರ್ಟಿ ರಿಮೂವಲ್ ಅಂತಾನೆ ಹೇಳ್ತೀವಿ. ಮೂರನೇ ವ್ಯಕ್ತಿಯನ್ನ ಉಚ್ಚಾಟನೆ ಮಾಡ್ಲಿಕ್ಕೆ ಈ ಒಂದು ಉಚ್ಚಾಟನ್ ಅನ್ನುವಂತ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ ಅನ್ನ ತಗೊಳ್ಳಿ. ಹಾಗೆ ಇನ್ನೊಂದಿದೆ,
ಮಾತೆ ಎತ್ತಿದ್ರೆ ನನ್ನ ಹಸ್ಬೆಂಡು ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ, ಸಿಡಿ ಸಿಡಿ ಅಂತಿರ್ತಾರೆ, ನನ್ನ ಮೇಲೆ ಪ್ರೀತಿನೇ ಇಲ್ಲ. ನನ್ನ ಹೆಂಡತಿನೂ ಅಷ್ಟೇ, ನನ್ನ ನೋಡಿದ ತಕ್ಷಣ ಕೋಪ ಮಾಡ್ಕೊತಾಳೆ, ಮಾತೆತ್ತಿದ್ರೆ ಜಗಳಕ್ಕೆ ಬರ್ತಾಳೆ, ಗಲಾಟೆ ಮಾಡ್ಕೊತಾ ಇರ್ತಾಳೆ. ನಾನು ನೋಡಿದ್ರೆ ಅವಳಿಗೆ ಪ್ರೀತಿ ಇಲ್ಲ. ಇದನ್ನ ಲವರ್ಸ್ಗೂ ತಗೋಬಹುದು, ಅಂದ್ರೆ ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಮಧ್ಯದಲ್ಲೂ ತಗೋಬಹುದು. ಎಷ್ಟೋ ಜನ ಇದೊಂದು ಕೋಪ ತಾಪ ಸಿಟ್ಟಿನಿಂದ ಡಿವೋರ್ಸ್ ವರ್ಗು ಹೋಗಿರುವಂತದ್ದು ಸಂಬಂಧಗಳಿದೆ. ಸೊ ಇದು ಎಲ್ಲದನ್ನು ಶಾಂತಿ ಮಾಡಬೇಕು. ಹಾಗಾದ್ರೆ ಏನು? ಶಾಂತಂ ಪಾಪಂ, ಶಾಂತಂ ಪಾಪಂ, ಶಾಂತಂ ಪಾಪಂ. ಇಷ್ಟು ವೇದಿಕ್ ಸ್ವಿಚ್ ವರ್ಡ್ಸ್ ಗಳನ್ನ ಕೊಟ್ಟಿದ್ದೀನಿ. ಇದು ನಿಮಗೆ ಒಂದು ಒಳ್ಳೆಯ ಸಂಬಂಧ, ಪ್ರೀತಿ, ಪ್ರೇಮ, ಪ್ರಣಯ, ಸ್ನೇಹ, ಅಂಡರ್ಸ್ಟ್ಯಾಂಡಿಂಗು, ಕಂಪ್ಯಾಟಿಬಿಲಿಟಿ, ನಿಮ್ಗೆ ಏನೇನ್ ಬೇಕೋ ಕೇರಿಂಗು, ಲವಿಂಗು, ಕನ್ಸನ್ನು ಎಲ್ಲವನ್ನು ತಂದು ಕೊಡುವಂತ ಒಂದು ಫುಲ್ ಪ್ಯಾಕೇಜನ್ನೇ ನಾನು ರಿಲೇಶನ್ಶಿಪ್ಪಿಗೆ ಅಂತಾನೆ ಕೊಟ್ಟಿದ್ದೀನಿ. ಯಾಕೆ ಅಂದ್ರೆ ನಾವೆಲ್ಲ ಮನುಷ್ಯರು, ನಮಗೆ ಬೇಕಾಗಿರುವಂಥದ್ದು ಒಂದು ಒಳ್ಳೆಯ ಸಂಬಂಧ, ಪ್ರೀತಿ, ವಿಶ್ವಾಸ, ನಂಬಿಕೆ. ಸೊ ಹಾಗಾಗಿ ನಾನು ಇಷ್ಟು ನಿಮಗೆ ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ತಗೊಂಡು ಬಂದಿದ್ದೀನಿ. ನಿಮಗೆ ನನ್ನ ವಿಡಿಯೋಸ್ ಯಾರೆಲ್ಲ ಫಾಲೋ ಮಾಡ್ತಾ ಇದ್ದಾರೆ ಅವರಿಗೆ ಗೊತ್ತಿರುತ್ತೆ ಆಲ್ರೆಡಿ. ಈ ವೇದಿಕ್ ಸ್ವಿಚ್ ವರ್ಡ್ಸ್ ಅನ್ನ ನೀವು ಸುಮಾರು ರೀತಿಯಲ್ಲಿ ಬರ್ಕೊಳ್ಬಹುದು. ಲೆಫ್ಟ್ ಸೈಡ್ ಆಫ್ ದ ಬಾಡಿ ಪಾರ್ಟ್ ಮೇಲೂ ನೀವು ಈ ವೇದಿಕ್ ಸ್ವಿಚ್ ವರ್ಡ್ ಅನ್ನ ಬರ್ಕೊಳ್ಬಹುದು, ಅಥವಾ ಒಂದು ವೈಟ್ ಶೀಟ್ ಅಲ್ಲಿ ನೀವು 108 ಸಾರಿ ಇದನ್ನ ಚಾಂಟ್ ಮಾಡ್ತಾ ಮಾಡ್ತಾ ಇಂಟೆನ್ಷನ್ ಕರೆಕ್ಟ್ ಆಗಿ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನೀವು ಇದನ್ನ ಮಾಡ್ತಾ ಹೋಗ್ಬೋದು. ಇಲ್ಲ ನಿಮಗೆ ಸ್ವಿಚ್ ವರ್ಡ್ಸ್ ಗಳು ಬರುತ್ತೆ ಅಂದ್ರೆ ಧ್ಯಾನದ ಒಂದು ಪೋಸ್ಚರ್ ಅಲ್ಲಿ ಕುತ್ಕೊಂಡು ನೀವು ಇಂಟೆನ್ಷನ್ ಇಟ್ಕೊಂಡು ವಿಜುವಲೈಸ್ ಮಾಡ್ಕೊಂಡು ನೀವು ಮಾಡ್ತಾ ಹೋಗ್ಬೋದು. ಪಿಲ್ಲೋ ಕೆಳಗೆ ಇದನ್ನ ಬರೆದಿಟ್ಕೊಂಡು ಮಲ್ಕೊಳ್ಬಹುದು. ಹಾಗೆ ವಾಟರ್ ಬಾಟಲಿಗೆ ನೀರು ಕುಡಿಯುವಂತ ಗ್ಲಾಸಿಗೆ ಇದನ್ನ ಸ್ಟಿಕ್ ಮಾಡಿ ನಾವು ನೀರು ಕುಡಿಬಹುದು. ಹಾಗೂ ಮೊಬೈಲ್ ಅಲ್ಲಿ ವಾಲ್ ಪೇಪರ್ ಇರ್ಬೋದು, ಅಥವಾ ಕಾರ್ ಅಲ್ಲಿ ಇರ್ಬೋದು, ಟೂ ವೀಲರ್ ಅಲ್ಲಿ ಇರ್ಬೋದು, ಎಲ್ಲಿ ಬೇಕಂದ್ರೆ ಅಲ್ಲಿ ನಿಮಗೆ ಈ ಒಂದು ವೇದಿಕ್ ಸ್ವಿಚ್ ವರ್ಡ್ಸ್ ಗಳನ್ನ ನೀವು ಸ್ಟಿಕ್ ಮಾಡಿ ಇಟ್ಕೊಳ್ಬಹುದು. ಹಾಗೇನೆ ಹಸ್ಬೆಂಡ್ ವೈಫ್ ರಿಲೇಶನ್ಶಿಪ್ ಅಂತ ಹೇಳಿದೀನಿ. ಸೊ ಯಾರೆಲ್ಲ ಶ್ರೀಮತಿಯವರು ಇರ್ತಾರೆ, ಗೃಹಿಣಿಯರು ಇರ್ತಾರೆ, ನಿಮ್ಮ ಜೀವನದಲ್ಲಿ ಏನಾದ್ರೂ ಈ ತರ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಅಡಿಗೆ ಮಾಡುವಾಗ ಕೆಲವೊಂದು ನಾನು ಏನೇನಕ್ಕೆಲ್ಲ ಸ್ವಿಚ್ ವರ್ಡ್ಸ್ ಕೊಟ್ಟಿದ್ದೀನೋ ಆ ಸ್ವಿಚ್ ವರ್ಡ್ಸ್ ಅನ್ನ ಹೇಳ್ತಾ ಹೇಳ್ತಾ ಒಳ್ಳೆಯ ಇಂಟೆನ್ಷನ್ ಇಟ್ಕೊಂಡು ಹಸ್ಬೆಂಡ್ ಅಂಡ್ ವೈಫ್ ರಿಲೇಶನ್ಶಿಪ್ ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಅಡಿಗೆ ಮಾಡ್ತಾ ಅಡಿಗೆಯನ್ನ ಬಡಿಸುವಂಥದ್ದು. ಕಾಫಿ, ಟೀ, ಹಾಲು, ಜ್ಯೂಸು, ಹಣ್ಣು, ತರಕಾರಿ ನೀವು ತಿನ್ಲಿಕ್ಕೆ ಏನೇನನ್ನ ಕೊಡ್ತೀರೋ ಅವರಿಗೆ ಹೇಳ್ಬಿಟ್ಟು ಅವರಿಗೆ ನೀರು ಇಂದ ಹಿಡಿದು ಕೊಡೋ ಅಂಥದ್ದು. ಅದೇ ರೀತಿ ಹಸ್ಬೆಂಡ್ ಆಗಲಿ ವೈಫಿಗೂ ಕೂಡ ಇದೇ ರೀತಿ ನಿಮ್ಮ ಕೈಯಾರೆ ಏನಾದ್ರೂ ಸ್ವೀಟ್ಸು, ಫ್ರೂಟ್ಸು, ಚಾಕ್ಲೇಟು, ಐಸ್ ಕ್ರೀಮು ಏನ್ ಬೇಕಾದ್ರೂ ತಗೊಂಬಂದು ಕೊಡ್ಬೇಕಾದ್ರೆ ಈ ವರ್ಡ್ಸ್ ಗಳನ್ನ ಹೇಳ್ಕೊಂಡು ವೈಫಿಗೆ ಕೊಡೋ ಅಂಥದ್ದು. ಇದು ಎಲ್ಲದೂ ಮಾಡ್ತಾ ಹೋಗಿ ಸ್ವಿಚ್ ವರ್ಡ್ಸ್ ಅನ್ನ ಎಷ್ಟು ಸಾರಿ ನೀವು ನಿಮ್ಮ ಮೈಂಡಿಗೆ ತಗೊಳ್ತಿರೋ ಪಾಸಿಟಿವ್ ಆಗಿ ಅಷ್ಟು ಫ್ರೀಕ್ವೆನ್ಸಿ ವೈಬ್ರೇಷನ್ ನಿಮಗೆ ಅಲ್ಲಿ ವರ್ಕ್ ಆಗ್ತಾ ಹೋಗುತ್ತೆ. ಹಾಗೆ ನೀವು ಮಾಡುವಾಗ ಉದ್ದೇಶ ಒಳ್ಳೆಯದಾಗಿರ್ಲಿ, ಯಾವುದೇ ತರದ ಕೆಟ್ಟ ಉದ್ದೇಶ ಇಟ್ಕೊಂಡು ಇಲ್ಲಿ ಮಾಡಕ್ ಬಂದ್ರೆ ಆ ಒಂದು ವೇದಿಕ್ ಫ್ರೀಕ್ವೆನ್ಸಿನೇ ಅದು ವರ್ಕೇ ಆಗೋದಿಲ್ಲ. ಸೊ ಹಾಗಾಗಿ ಸಾಕಷ್ಟು ಇದನ್ನ ಹೇಳಿದ್ದೀನಿ. ನೀವು ಇದನ್ನ ಮರಿದೇನೆ ಮಾಡಿ. ಒಳ್ಳೆಯ ಸಂಬಂಧ, ಒಳ್ಳೆಯ ಆರೋಗ್ಯಕರವಾದ ಸಂಬಂಧನೆ ನಮ್ಮ ಜೀವನಕ್ಕೆ ಬೇಕಾಗಿರೋದು. ಹಾಗಾದ್ರೆ ಹೈಪ್ ಮಾಡೋದಕ್ಕೆ ಯಾಕೆ ವೇಟ್ ಮಾಡ್ತಾ ಇದ್ದೀರಿ? ನೀವು ಎಷ್ಟು ಹೈಪ್ ಮಾಡ್ತಾ ಇದ್ದೀರೋ ಅಷ್ಟು ನನ್ನ ಒಂದು ಕಂಟೆಂಟ್ ನಿಮಗೆ ತುಂಬಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತ, ಯೂಸ್ಫುಲ್ ಆಗಿರುವಂತ, ಪವರ್ಫುಲ್ ಆಗಿರುವಂತ ಕಂಟೆಂಟ್ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಹೋಗ್ಬರ್ಲಾ. ನಮಸ್ಕಾರ.